ಆದೇಶವನ್ನ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ. ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು, ಪರ ವಿರೋಧವಾದಂತಹ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನ ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ. ಪೂರ್ಣ ಜಡ್ಜ್ಮೆಂಟ್ ಅನ್ನ ಓದಲಿಕ್ಕಾಗಿಲ್ಲ. I couldn't read the entire judgment. ಪೂರ್ಣ ಜಡ್ಜ್ಮೆಂಟ್ ಅನ್ನ ಓದಿದ ಮೇಲೆ Once I read the entire judgment, ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. I'll give my complete reaction. ರಾಜ್ಯಪಾಲರು Governor, ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ mainly 17A under 17A, 218 BNSS ಹೊಸ 118 BNNS new laws ಮತ್ತು and 19 PC Act PC Act. ಅದರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರು. They've asked for sanction under these provisions. ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ High Court, 17A ಸೀಮಿತಗೊಳಿಸಿ they have restricted to 17A. ಸೆಕ್ಷನ್ 218 BNSS 118 BNSS. ಯಾಕಂದ್ರೆ 19 PC ಆಕ್ಟ್ ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. 19 CPC Act, Governor himself did allow it. ಕೂಡ ಕೇಳಿದ್ರು. ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. Governor himself rejected it. ನ್ಯಾಯಾಲಯ The court 218 BNSS ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅಲ್ಲ, ಸಂಹಿತೆ, ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. I repeat, the order is read to be restrictive to an approval under section 17A of the Act and not an order granting sanction to 18 of BNSS. ಗೊತ್ತಾಯ್ತಲ್ಲ ನಿಮಗೆ? ಪ್ರಾಸಿಕ್ಯೂಷನ್ಗೆ 218 BNSS ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ದಾರೆ. 17A PC ಆಕ್ಟ್ ಪ್ರಕಾರ ಮಾಡಿದ್ದಾರೆ. ಅದನ್ನ ಇನ್ವೆಸ್ಟಿಗೇಷನ್ and the 19C CRPC has been rejected even by the governor. ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ 17A ಆಫ್ ದಿ PC ಆಕ್ಟ್. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ How we have to continue struggle. I have discussed with our other leaders. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ I have spoken to legal luminaries. ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ. Discuss with the legal experts and decided to take the course further. ಮಂತ್ರಿಗಳು ಮತ್ತೆ
PCC ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ. ನಾವು ಬಿಜೆಪಿಯವರು ಮತ್ತು JDSನವರ BJP and JDS. ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತೂ ಕೂಡ. I'm not be bogged down by the conspiracy. ಇವ್ರ ಸಂಚು, ಒಳ ಸಂಚು, Their internal ರಾಜಭವನ conspiracy, ದುರುಪಯೋಗ, ದುರ್ಬಳಕೆ, misuse of the governor's office. ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ ನಾನು. ಯಾಕಂದ್ರೆ I won't be bogged down by the ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು Because ನಮ್ಮ ಜೊತೆಯಲ್ಲಿ ಇದ್ದಾರೆ. Karnataka's people have elected our party and ಜನರ ಆಶೀರ್ವಾದ ನಮ್ಮ ಮೇಲಿದೆ. their blessings is on me. ನನ್ನ ಜೊತೆನಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ All are with me, especially the deputy chief minister, the MLAs and the high command. ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. All of them are with me. ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು And the legal fight will continue. ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ BJP government under Narendra Modi ನನ್ನ ಮೇಲೆ ಅಷ್ಟೇ ಸೇಡಿನ ರಾಜಕೀಯ ಮಾಡಲ್ಲ, ಇಡೀ ದೇಶದಲ್ಲಿ ಈ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. is not doing vindictive policy only against me. He is doing vindictive policy against everyone. ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ದೇಶದ ತುಂಬಾ, ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ JDSನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. Why? Because JDS and BJP never came to power on their own strength. 2018ರಲ್ಲೂ ಬಂದಿಲ್ಲ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ. Even 2018 and in the recent elections too. ಯಾಕಂತಂದ್ರೆ Because ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು whenever ಹಿಂಭಾಗದಿಂದ, they come to power, to backdoor, ಹಣ ಬಲದಿಂದ, to money power, ಆಪರೇಷನ್ ಕಮಲ ಮಾಡೋದ್ರ ಮೂಲಕ to Operation Kamala, they have come to power. ಅಧಿಕಾರಕ್ಕೆ ಬಂದಿದ್ದಾರೆ. They never came to power on the mandate of the people of Karnataka, both BJP and JDS. ನಾವು 136 ಗೆದ್ದ ಮೇಲೆ ಲೋಕಸಭಾ ಚುನಾವಣೆ ಅವರಿಗೆ ಆಪರೇಷನ್ ಕಮಲ ಮಾಡಕ್ಕಾಗಲ್ಲ, ಪ್ರಯತ್ನ ಮಾಡಿದ್ರು. ದುಡ್ಡನ್ನ ಕೊಟ್ಟು MLAಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ನಮ್ಮ MLAಗಳು MLAs didn't happen. ಯಾರು ಕೂಡ Nobody went to their side. ಬೀಳಲಿಲ್ಲ. ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗ್ಲಿಲ್ಲ ಅವರು. Even if they, after their efforts, nobody fell prey to them. Their efforts were unsuccessful. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂತ ನಮ್ಮ ಕಾರ್ಯಕ್ರಮಗಳನ್ನ ವಿರೋಧ ಮಾಡಿದ್ರು. ಹಿಂದೇನು ವಿರೋಧ ಮಾಡಿದ್ರು 2018ರಿಂದ. So they would oppose programs which are for the interest of the poor people. ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಇಂದಿರಾ ಕ್ಯಾಂಟೀನು, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಪಶುಭಾಗ್ಯ, ಎಲ್ಲರೂ ವಿರೋಧ ಮಾಡಿದ್ರು. ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ, ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನ್ನ ಭಾಗ್ಯ, ಯುವ ನಿಧಿ ಎಲ್ಲರೂ ವಿರೋಧ ಮಾಡಿದ್ರು.
Even today, many of our popular schemes, the BJP has been opposing it. ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿ ಅವರು. These people are against social justice and against the poor. ಈಗಾದ್ರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಮಸಿಯನ್ನ ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ. They wanted to get a black name to our government. ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಓದಿದ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ. Once I read the entire judgment, I react some more. 197 ಪೇಜ್ ಇದೆ. It is 197 pages. I have to read the entire copy. ಆಡ್ರಿ, ನೀವು ಇನ್ನೂ ಆಕೆ ಅಷ್ಟೊಂದು ಆತರ ಮಾಡ್ತೀರಿ. ಓದಿಲ್ಲ ಅಂತ ಹೇಳ್ದ ಅಷ್ಟೇ. ನಾನು ನಿಲ್ಸ್ಬಿಟ್ಟಿದ್ದೀನ ಮಾತು. That I haven't read the entire copy, but I'm still speaking. Let me speak. So BJP ಅವರು, so the BJP ಇಡೀ ದೇಶದಲ್ಲಿ ಮಾಡಿದ ರೀತಿನಲ್ಲೇ ಕರ್ನಾಟಕದಲ್ಲೂ ಕೂಡ so the BJP, how did the entire country in the ಸರ್ಕಾರವನ್ನು ಅಲುಗಾಡಿಸಬೇಕು, ಕಪ್ಪು ಮಸಿ ಬೆಳಿಬೇಕು, to bring down the Congress government, to get a black spot on the Congress government. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. These are efforts to bring back black name to our government. Both BJP and JDS. Both BJP and JDS. Both BJP and JDS. ಇದು ನನ್ನ ಈ ಆರ್ಡರ್ಸ್ ಬಂದ್ಮೇಲೆ, ಹೈಕೋರ್ಟ್ ಆದೇಶ ಬಂದ್ಮೇಲೆ, ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು. After what I went through the order copy and after seeing what was the High Court judgment, this is my first reaction. ಇದನ್ನೇ ಹೇಳಿರೋದು. ಇಂಗ್ಲಿಷ್ ನಲ್ಲಿ ಟುಡೇ ದಿ ಹೈಕೋರ್ಟ್ ಪಾಸ್ಡ್ an order I have seen the orders through the media. I am yet to go through the judgment of the Honorable High Court. After going through the judgment, I will react to the judgment both legally and politically. The complainants who made a complaint before the Honorable Governor that they made a complaint under sections 17A of the PC Act and 19 PC Act and also 218 of the NSS, old Criminal Procedure Code. ಈಗ ನ್ಯೂ ಪ್ರೊಸೀಜರ್ ಕೋಡ್ BNSS. The Honorable High Court said inquiry may be conducted under section 17A of the PC Act. And they rejected
another prayer made by the complainant that prosecution is to be sanctioned under section 218 and 19 PC Act. 19 PC Act has been rejected by the Honorable Governor before he gives the order. The High Court held that the prosecution under 218 is totally rejected. And you may court orders. Court orders. ಏನಂತ ಹೇಳಿದ್ದಾರೆ ಅಂದ್ರೆ the order is read to be restrictive to an approval under section 17A of the Act and not an order granting section 218 of BNSS. Shall I repeat again? You got it? ಹೇಳಪ್ಪ ಸ್ವಲ್ಪ ನಾನು ಹೇಳಾಗ ಇಂಗ್ಲಿಷ್ ನಲ್ಲಿ ಹೇಳಿ ಅಂದ್ಬಿಟ್ಟು ನೀ ಕನ್ನಡದಲ್ಲಿ ಶುರು ಮಾಡ್ಕೊಂಡ್ಬಿಟ್ರೆ ತಾಳು ಸ್ವಲ್ಪ ತಾಳ್ಮೆಯಿಂದ ಇರು. ಕೇಳುವೆ, ನನಗೆ ಗೊತ್ತು ನೀನು ಏನ್ ಕೇಳ್ತಾ ಇದೀಯ ಅಂತ ನನಗೆ ಗೊತ್ತಿದೆ, ಉತ್ತರ ಹೇಳೋಣ. So after go through the judgment, I will discuss with the legal experts and also with my cabinet colleagues and party and also with the High Command. What action to be taken legally to be spelled out. So BJP is trying to dislodge our government through money power and also through Operation Kamala, but they could not succeed. I am not afraid of the conspiracy hatched out by both BJP and JDS, because people of Karnataka are with our party, are with me, and also with our government. Whatever futile exercise they made to dislodge our government, it is not possible for them. See, they were succeeded in 2018 or 19. In 2008 also they were succeeded, because the people of Karnataka gave, they have given mandate